ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹಿಂದೂ ಮುಸಲ್ಮಾನರ ನಡುವೆ ಸಾಮರಸ್ಯಕ್ಕೆ ಪೇಜಾವರ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಇದು ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ಲೈವ್ ಸಂದರ್ಶನದ ಬ್ರೇಕಿಂಗ್ ನ್ಯೂಸ್. ಶ್ರೀಗಳು ಕರೆ ಕೊಟ್ಟರು, ಶಾಂತಿ ಸಾಮರಸ್ಯದಿಂದ ಜೀವಿಸಬೇಕು ಅಂದ್ರು. ಬ್ರೇಕಿಂಗ್ ನ್ಯೂಸ್. ಪೇಜಾವರ ಶ್ರೀಗಳು ನ್ಯೂಸ್ 18 ಮೂಲಕ ರಾಜ್ಯದ ಜನತೆಗೆ ಕರೆ ಕೊಟ್ಟಿದ್ದಾರೆ. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಾಮರಸ್ಯಕ್ಕೆ ಅವರು ಕರೆ ಕೊಟ್ಟರು. ಶಾಂತಿ ಸಾಮರಸ್ಯದಿಂದ ಜೀವಿಸಬೇಕು ಅಂದರು. ಜಾತ್ರೆಗಳಲ್ಲಿ ಮುಸ್ಲಿಮರು ವ್ಯಾಪಾರಕ್ಕೆ ಅವಕಾಶ ಕೇಳಿದರು. ಮುಸ್ಲಿಂ ಕುರಿತ ಅಪನಂಬಿಕೆ ದೂರ ಆಗಬೇಕು ಅಂದರು. ವಿಶ್ವ ಪ್ರಸನ್ನ ತೀರ್ಥ ಶ್ರೀಗಳ ಅಭಿಪ್ರಾಯ. ಬ್ರೇಕಿಂಗ್ ನ್ಯೂಸ್. ವಿಶ್ವ ಪ್ರಸನ್ನ ತೀರ್ಥ ಶ್ರೀಗಳು ಪೇಜಾವರ ಶ್ರೀಗಳು ಹಲವಾರು ಘಟನೆಗಳನ್ನು ಈ ಸಂದರ್ಭದಲ್ಲಿ ಮೆಲುಕು ಹಾಕಿದ್ರು. ಗಂಗೊಳ್ಳಿಯಲ್ಲಿ ಗೋಹತ್ಯೆ ವಿರುದ್ಧ ಪ್ರತಿಭಟನೆ ಆಯಿತು. ಮೊಗವೀರ ಹೆಣ್ಣು ಮಕ್ಕಳು ಪ್ರತಿಭಟನೆ ಮಾಡಿದ್ರು. ಆದರೆ ಇವರಿಂದ ಮೀನು ಖರೀದಿ ಮಾಡಬಾರದು ಅಂತ ಬಹಿಷ್ಕಾರ ಮಾಡಿದ್ರು. ಇದನ್ನು ಪ್ರಶ್ನೆ ಮಾಡಿದ್ರು ಪೇಜಾವರ ಶ್ರೀಗಳು. ಉಡುಪಿಯಲ್ಲಿ ಗೋ ಸಾಕುತ್ತಿದ್ದ ಮಹಿಳೆಗೆ ಬೆದರಿಸಿದ್ರು. ಆ ಮಹಿಳೆಯ ಗೋವುಗಳನ್ನು ಕಳ್ಳತನ ಮಾಡಿದ್ರು. ಇಂತಹ ಘಟನೆಗಳೆಲ್ಲ ಮತ್ತೆ ಮತ್ತೆ ಆಗಬಾರದು, ಇದು ಪೇಜಾವರ ಶ್ರೀಗಳ ಮಾತಾಗಿತ್ತು. ಇನ್ನು ಹಿಜಾಬ್ ವಿಚಾರದಲ್ಲಿ ಕೋರ್ಟ್ ತೀರ್ಮಾನ ಕೊಟ್ಟಿದ್ದಾಯಿತು. ಆ ತೀರ್ಮಾನವನ್ನು ಸ್ವೀಕಾರ ಮಾಡಬೇಕು. ಆದರೆ ಮುಸ್ಲಿಮರು ಪ್ರತಿಭಟನೆ ಮಾಡಿದ್ರು, ಬಾಯ್ಕಾಟ್ ಮಾಡಿದ್ರು. ಇದರಿಂದ ಹಿಂದೂ ಧಾರ್ಮಿಕ ನಂಬಿಕೆಗೆ ಆಘಾತವಾಗಿದೆ ಎಂದರು ಪೇಜಾವರ ಶ್ರೀಗಳು. ಗುರುಗಳು ಮಠದಲ್ಲೇ ಇಫ್ತಾರ್ ಕೂಟವನ್ನು ಏರ್ಪಡಿಸ್ತಾ ಇದ್ರು. ಎಲ್ಲರಿಗೂ ಗೊತ್ತು ಕೂಡ ಹೌದು. ಆದರೂ ಪ್ರಯೋಜನ ಆಗಿಲ್ಲ ಅಂದಾಗ ಬೇಸರ ಆಗುತ್ತೆ ಅನ್ನೋ ನೋವನ್ನು ಕೂಡ ಹೇಳಿದ್ರು. ಎರಡೂ ಕಡೆಗಳಿಂದ ಸಾಮರಸ್ಯ ಆಗಬೇಕು ಅಂದರು ಪೇಜಾವರ ಶ್ರೀಗಳು. ಒಂದೇ ಕಡೆಯಿಂದ ಆದರೆ ಅದು ಪ್ರಯೋಜನ ಆಗಲ್ಲ. ಪೇಜಾವರ ಶ್ರೀಗಳ ಅಭಿಪ್ರಾಯ ಅದು. ನ್ಯೂಸ್ 18 ಕನ್ನಡ ಜೊತೆ ಲೈವ್ ಸಂದರ್ಶನದಲ್ಲಿ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಗಳು ಏನು ಹೇಳಿದ್ರು ಬನ್ನಿ ನೋಡೋಣ. ದೇವಾಲಯದ ಸುತ್ತಮುತ್ತಲಿನ ಪರಿಸರದಲ್ಲಿ ಹಿಂದೂಗಳನ್ನು ಹೊರತಾಗಿ ಇತರರಿಗೆ ಇಂಥ ವ್ಯಾಪಾರ ವಹಿವಾಟುಗಳಿಗೆ ಅವಕಾಶ ಮಾಡಿಕೊಡಬಾರದು ಅನ್ನತಕ್ಕಂತಹ ಒಂದು ಕಾನೂನೇ ಇದೆ ಅನ್ನತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗೆ ಅದರ ಆ ಕಾನೂನಿನ ಅಡಿಯಲ್ಲಿಯೇ ಈ ತನಕ ಅದನ್ನು ವಿರೋಧಿಸ್ತಾ ಇದ್ದಾರೆ. ಈ ತನಕ ಮಾಡಿಕೊಂಡು ಬರಲಿಲ್ವೋ ಅಂತ ಬರುತ್ತೆ. ಈ ತನಕ ಮಾಡಿಕೊಂಡು ಅಂತಹ ಒಂದು ಕಾನೂನು ಇದ್ದಾಗ್ಯೂ ಅದನ್ನು ಲೆಕ್ಕಿಸದೆ ಎಲ್ಲರೂ ಕೂಡ, ಅದು ಮುಸ್ಲಿಮರು ಮಾತ್ರ ಅಲ್ಲ, ಕ್ರಿಶ್ಚಿಯನ್ ಸಮೇತ, ನಿನ್ನೆ ಖಾಲಿ ಮುಸ್ಲಿಂ ಸಮಾಜದವರು ಮಾತ್ರ ಬಂದದ್ದಲ್ಲ, ನಮ್ಮ ಉಡುಪಿಯ ಗೌರವಾನ್ವಿತರಾಗಿರತಕ್ಕಂತಹ ಫಾದರ್ ಅವರು ಕೂಡ ಬಂದಿದ್ದರು. ಆದರೆ ಇಷ್ಟಕ್ಕೂ ಕೂಡ ನಮ್ಮ ದೇವಾಲಯಕ್ಕೆ ಬೇಕಾಗಿರತಕ್ಕಂತಹ ಹೂಗಳನ್ನು ನಮ್ಮ ಮಂದಿ ಕ್ರಿಶ್ಚಿಯನ್ ಸಮುದಾಯದಿಂದಲೇ ಖರೀದಿಸ್ತಾರೆ. ಮಲ್ಲಿಗೆ ಹೂವನ್ನು ಅವರಿಂದಲೇ ಖರೀದಿಸ್ತಾರೆ. ಇದು ಯಾವುದು ಕೂಡ ಏನಾಗಿಲ್ಲ, ಈ ತನಕ ಅಡ್ಡಿ ಆಗಿರಲಿಲ್ಲ. ಈ ಸಹೋದರತೆಗೆ ಸಾಮರಸ್ಯಕ್ಕೆ ಯಾವುದೂ ಅಡ್ಡಿ ಆಗಿರಲಿಲ್ಲ. ಆದರೆ ಇದು ಮಿತಿ ಮೀರಿದಾಗ ಇಂತಹದ್ದೆಲ್ಲ ನಡೀತಾವೆ. ಎಷ್ಟು ಉತ್ಸವಾದಿಗಳು ನಡೆಯುವಂಥದ್ದು ದೇವಾಲಯದಲ್ಲಿ ಮಾತ್ರ ಅಲ್ಲ, ಚರ್ಚಲ್ಲಿಯೂ ನಡೆಯುತ್ತೆ, ಅಥವಾ ಉರುಸುಗಳು ನಡೀತಾವೆ. ಅಲ್ಲಿ ಇತರರಿಗೆ ಇಂತಹ ಅವಕಾಶಗಳು ಎಷ್ಟು ಲಭ್ಯವಾಗ್ತವೆ ಅದನ್ನೂ ಗಮನಿಸಿ ಸಮಾಜ ಇದನ್ನೆಲ್ಲ ಗುರುತಿಸುತ್ತೆ, ನೋಡತ್ತೆ. ಈಗ ನಾವು ಆಂಧ್ರದಲ್ಲಿ ನೋಡ್ತೇವೆ, ದೇವಾಲಯಗಳ ಧ್ವಂಸ. ಇದು ಒಂದು ಕಡೆಯಿಂದ ಮುಸಲ್ಮಾನ ಸಮಾಜದಿಂದ ನಡೆಯುತ್ತೆ, ಇನ್ನೊಂದು ಕಡೆಯಿಂದ ಕ್ರಿಶ್ಚಿಯನ್ ಸಮುದಾಯದಿಂದಲೂ ನಡೀತಾ ಇರತ್ತೆ. ನಾವು ಅಂದ ಮಾತ್ರಕ್ಕೆ ಎಲ್ಲ ಕ್ರಿಶ್ಚಿಯನ್ಸು ಹೀಗೆ ಮಾಡ್ತಾರೆ ಅಥವಾ ಎಲ್ಲ ಮುಸ್ಲಿಮರು ಕೂಡ ತಪ್ಪಿತಸ್ಥರು ನಾವು ಖಂಡಿತವಾಗಿ ಹೇಳೋದಿಲ್ಲ. ಆದರೆ ಏನಾಗಿದೆ, ಮೂಲ ಸಮಾಜ ಏನು ನೋಡತ್ತೆ, ಯಾರು ಇಂತಹ ಅನ್ಯಾಯಗಳನ್ನು, ಸಮಾಜದ ಅನ್ಯಾಯ ಹೌದು ಅಂತಾದರೆ ನಾವು ಇದನ್ನು ಅನ್ಯಾಯ ಅಂತ ಅಂದ್ಕೊಂಡಿದ್ದೇವೆ. ಅನ್ಯಾಯ ಮಾಡುವವರು ಅದನ್ನೆಲ್ಲದೆ ಅವರವರು ನಂಬಿದ ಧರ್ಮದ ದೇವರ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಒಂದು ಮನೆಗೆ ಕಲ್ಲು ಹೊಡೆಯುವಾಗ ಅಲ್ಲಾಹು ಅಕ್ಬರ್ ಅಂತ ಹೇಳಿಕೊಂಡು ಕೂಗಿಕೊಂಡು ಕಲ್ಲು ಹೊಡಿತಾನೆ. ಯಾರದೋ ಒಬ್ಬನದ್ದು ಪ್ರಾಣಹರಣ ಮಾಡುವಾಗ ಅಲ್ಲಾಹು ಅಕ್ಬರ್ ಅಂತ ಕೂಗಿಕೊಂಡು ಪ್ರಾಣಹರಣ ಮಾಡ್ತಾನೆ. ಗೋವನ್ನು ಕದಿಕೊಂಡು ಹೋಗುವಾಗ ಎಲ್ಲ ಸಮಯದಲ್ಲಿ ಕೂಡ ಹೀಗೆ ಯಾರದನ್ನು ಧರ್ಮ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆಯಾಯ ಧರ್ಮದ ಮಂದಿ ತಾವೇನು ಇಂತಹ ಸಮಾಜ ಘಾತುಕವಾಗಿರತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೋ, ಎಲ್ಲರೂ ಮಾಡ್ತಾ ಇದ್ದಾರೆ ನಾವು ಖಂಡಿತವಾಗಿ ಹೇಳಲ್ಲ, ಯಾರು ಮಾಡ್ತಾ ಇದ್ದಾರೋ ಅವರವರ ನಂಬಿದ ದೇವರ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸಮಾಜ ಏನು ಗುರುತಿಸುತ್ತೆ, ಯಾರು ಇದನ್ನು
ಇವರನ್ನು ದೇವರನ್ನು ನಂಬಿದವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೀಗೆ ಮಾಡ್ತಾರೆ ಅಂತ ಹೇಳಿಕೊಂಡು ಭಾವನೆ ಬರುವುದು ಸಹಜ. ಹಾಗಾಗಿ ಆಯಾಯ ಸಮಾಜದ ಮಂದಿ ತಾವು ತಮ್ಮ ಸಮಾಜವನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡದ್ದು ಅಂತ ಆದರೆ ಅವು ಇಂತಹ ಘಟನೆಗಳೆಲ್ಲ ಕಡಿಮೆ ಆಗ್ತದೆ. ಶಾಂತಿ ಸಾಮರಸ್ಯ ಅದು ಮೂಡತ್ತೆ. ಇದು ಮುಂದುವರಿಸಿ ಪೇಜಾವರ ಶ್ರೀಗಳು ಹಲವಾರು ಘಟನೆಗಳನ್ನ ನೆನಪು ಮಾಡಿಕೊಂಡ್ರು. ಮುಸ್ಲಿಂ ಯುವಕರು ನಮ್ಮ ಕಾರಿನ ಮೇಲೆ ದಾಳಿ ಮಾಡಿದ್ರು ಅಂದ್ರು. ಪುತ್ತೂರು ಘಟನೆನ ನೆನಪಿಸ್ಕೊಂಡ್ರು ಪೇಜಾವರ ಶ್ರೀಗಳು. ಬ್ರೇಕಿಂಗ್ ನ್ಯೂಸ್. ಪುತ್ತೂರಿನ ಘಟನೆ ಒಂದಷ್ಟು ವರ್ಷಗಳ ಹಿಂದೆ ದೊಡ್ಡವರಿದ್ದಾಗ ಮುಸ್ಲಿಂ ಯುವಕರು ನಮ್ಮ ಕಾರಿನ ಮೇಲೆ ದಾಳಿ ಮಾಡಿದ್ರು ಅಂತ ಘಟನೆ ನೆನಪಿಸ್ಕೊಂಡ್ರು. ನಮ್ಮ ಕಾರಿನ ಗಾಜು ಒಡೆದ್ರು ಅಂದ್ರು. ನಮ್ಮ ಕಾರಿನ ಮೇಲೆ ಮುಸ್ಲಿಮರು ಥೂ ಅಂತ ಉಗಿದ್ರಂತೆ. 20 ವರ್ಷಗಳ ಹಿಂದಿನ ಘಟನೆ ಸ್ಮರಿಸ್ಕೊಂಡ್ರು ಪೇಜಾವರ ಶ್ರೀಗಳು. ಇಂಥ ಘಟನೆಗಳೆಲ್ಲ ಯಾಕಾಗ್ತವೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಪೇಜಾವರ ಶ್ರೀಗಳು. ಸಮಾಜದ ಬಂಧುಗಳೇ ತುಂಬ ಮಂದಿ ಇದ್ದಾರೆ. ಒಬ್ಬ ಹುಡುಗ ನಮ್ಮ ಗಾಡಿಯನ್ನು ಗುರುತಿಸಿ ನೋಡಿ ಥೂ ಅಂತ ಹೇಳ್ಕೊಂಡು ಉಗಿತಾನೆ. ಯಾಕೆ ಹೀಗಾಗತ್ತೆ? ಇನ್ನೊಮ್ಮೆ ಪುತ್ತೂರು ಸಮೀಪದಲ್ಲಿ ನಾವು ರಾತ್ರಿ ಹೊತ್ತು ಗುರುಗಳು ಇದ್ದರು. ಆವಾಗ ಗುರುಗಳ ಜೊತೆಗೆ ನಾವು ಸಂಚಾರ ಮಾಡ್ತಾ ಇದ್ವಿ. ನಮ್ಮ ವಾಹನದ ಮೇಲೆ ಇರೋ ಮಂದಿ ಎಲ್ಲ ಅಲ್ಲಿ ಸುತ್ತಮುತ್ತ ಆ ಸಮಾಜದ ಮಂದಿ ಇರುವ ಜಾಗ ಅದು ನಮ್ಮ ವಾಹನದ ಮೇಲೆ ರೋಡು ಕೆಳಗಿದೆ. ಅಕ್ಕಪಕ್ಕದ ಒಂದು ಎಡಭಾಗದ ದಂಡೆ ಅದು ಎತ್ತರದಲ್ಲಿದೆ. ಅಲ್ಲಿದೊಂದು ದೊಡ್ಡ ಕಲ್ಲು ಎಸೆದರೆ ನಮ್ಮ ಗಾಡಿಯ ವ್ಯಾನಿನ ಮುಂಭಾಗದ ಗಾಜು ಪೂರ ನುಚ್ಚುನೂರಾಗಿ ಪುಡಿಯಾಗಿ ಕಲ್ಲು ನಮ್ಮ ಗಾಡಿ ಒಳಗೆ ಬಿದ್ದಿದೆ. ಸದ್ಯಕ್ಕೆ ಮತ್ತು ಯಾರಿಗೂ ಕೂಡ ಆ ಕಲ್ಲಿನ ಏಟಿನ ಗಾಯ ಆಗಿಲ್ಲ, ಅದು ಬೇರೆ. ಇದರಿಂದಾಗಿ ಆ ಸಮಯದಲ್ಲಿ ಸುಮಾರು ಇದು 10-20 ವರ್ಷಗಳ ಕೆಳಗಿನ ಘಟನೆ. ಆ ಪುತ್ತೂರು ಹೊತ್ತಿ ಉರಿಯುವಂತಹ ಘಟನೆ ನಡೆದು ಹೋಯಿತು. ಪುತ್ತೂರಿನ ಘಟನೆ ಆದಮೇಲೆ ಕಾರ್ಕಳದ ಘಟನೆಯನ್ನು ಕೂಡ ಪೇಜಾವರ ಶ್ರೀಗಳು ನೆನಪು ಮಾಡಿಕೊಂಡ್ರು. ಒಮ್ಮೆ ಉಡುಪಿ ಕಾರ್ಕಳಕ್ಕೆ ಪಾದಯಾತ್ರೆ ಹೋಗಿದ್ವಿ. ಆಗ 4-5 ಮಕ್ಕಳು ನಮ್ಮನ್ನ ನೋಡಿ ಹೆದರು ಓಡಿದ್ರು ಅಂದ್ರು. ಬ್ರೇಕಿಂಗ್ ನ್ಯೂಸ್. ಕಾರ್ಕಳದಲ್ಲಿ ಏನಾಯ್ತು ಅನ್ನೋ ಘಟನೆಯನ್ನ ಪೇಜಾವರ ಶ್ರೀಗಳು ನ್ಯೂಸ್ 18 ಜೊತೆ ಸಂದರ್ಶನದಲ್ಲಿ ಮಾತಾಡ್ತಿದ್ರು. ಒಮ್ಮೆ ಉಡುಪಿ ಕಾರ್ಕಳಕ್ಕೆ ಹೋಗಿದ್ವಿ, ಪಾದಯಾತ್ರೆ ಹೋಗಿದ್ವಿ. ಆಗ 4-5 ಮಕ್ಕಳು ನಮ್ಮನ್ನು ನೋಡಿ ಹೆದರಿ ಓಡಿದ್ರು. ಆಗ ಹಸಿರು ಬಟ್ಟೆ ಹಿಡಿದು ಮುಸ್ಲಿಮರು ನಿಂತ್ಕೊಂಡಿದ್ರು. ಭಜನೆ ಮಾಡಿ ಹೋಗ್ತಿರೋ ಶ್ರೀಗಳ ಕಂಡ್ರೆ ಯಾಕೆ ಭಯ? ಮುಸ್ಲಿಮರಿಗೆ ಯಾವ ವಿಚಾರಗಳನ್ನು ತುಂಬುತ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು. ಈ ವಿಚಾರಗಳಿಂದ ಹಿಂದೂಗಳಲ್ಲಿ ನೋವಿದೆ, ಅದು ಈಗ ಸ್ಫೋಟಗೊಳ್ತಾ ಇದೆ ಅಷ್ಟೇ. ನಮಗೆ ಶಾಂತಿ ಸಾಮರಸ್ಯ ಬೇಕು ಅಂದ್ರು ಪೇಜಾವರ ಶ್ರೀಗಳು. ಆ ಕಡೆ ಹೋಗ್ತಾ ಇದ್ದದ್ದು ಈ ಒಂದು 4-5 ಮಂದಿ ಸಣ್ಣ ಮಕ್ಕಳು ಅವರು ಬೆಳಿಗ್ಗೆಯ ಅಥವಾ ಸಂಜೆಯ ಒಳಗೆ ನೆನಪಾಗ್ತಾ ಇಲ್ಲ, ಅವರ ತರಗತಿ ಹೋಗಿ ಬರ್ತಾ ಇದ್ದಾರೆ ಕಾಣುತ್ತೆ. ನಾವು ಭಜನೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ದಾರಿಯಲ್ಲಿ ಹೋಗ್ತಾ ಇದ್ದ ನಮ್ಮನ್ನು ನೋಡಿದ ಕ್ಷಣ ಯಾಕೆ ಅವರೆಲ್ಲ ಹೆದರಿ ಓಡಿ ಹೋಗಿ ಅಲ್ಲಿ ಒಂದು ಹಸಿರು ಬಟ್ಟೆಯನ್ನು ಹೊದಿಸಿಟ್ಟಿರ್ತಾರೆ. ಅದರೊಳಗೆ ಓಡಿ ಹೋಗಿ ಅದನ್ನು ಮುಟ್ಟಿ ಧೈರ್ಯ ಬಂದ ಹಾಗೆ ನಿಂತುಕೊಂಡು, ಏನು ಸಣ್ಣ ಸುಮಾರು ಒಂದು 7-8 ವರ್ಷದ ಒಳಗಿನ ಮಕ್ಕಳು ಹಿಂದೂ ಸಮಾಜವನ್ನು ಒಬ್ಬ ಸನ್ಯಾಸಿಯನ್ನು ಕಂಡಾಗ, ಭಜನೆ ಮಾಡ್ತಾ ಹೋಗ್ತಾ ಇರುವ ಸನ್ಯಾಸಿಯನ್ನು ಕಂಡಾಗ ಈ ರೀತಿ ಭಯ ಆ ಮಕ್ಕಳಿಗೆ ಯಾಕೆ ಬಂತು? ಯಾರು ಹಾಗೆ ಬಿಂಬಿಸಿದರು? ಓಡಿ ಹೋಗಿ ಇಲ್ಲಿ ರಕ್ಷಣೆ ಸಿಗತ್ತೆ ಆ ಮಕ್ಕಳಿಗೆ ಅದನ್ನು ಯಾರು ಹೇಳಿದರು? ಹಾಗಾದ್ರೆ ಇದರ ಮೂಲ ಎಲ್ಲಿ ಇದೆ? ಇದು ನಾವು ನಮ್ಮ ಬದುಕಿನಲ್ಲಿ ಅನುಭವಿಸಿದಂತಹ ಇಂತಹ ಅನೇಕ ಘಟನೆಗಳನ್ನು ಹೇಳ್ತಾ ಹೋದರೆ ಅದೇ ದೊಡ್ಡ ಪುರಾಣ ಆಗುತ್ತೆ ಅಂತ ಬೇಡ. ಅಂತೂ ಹೀಗೆ ಸಮಾಜದ ಎಲ್ಲ ವರ್ಗದ ಮಂದಿ ಈ ನೋವನ್ನು ಉಂಡಿದ್ದಾರೆ. ಆದರೂ ನಾವು ಇದನ್ನು ಇಂಥದ್ದನ್ನೆಲ್ಲ ಘಟನೆಗಳು ಹೊರಗೆ ಹಾಕಲಿಲ್ಲ, ಬೇಡ ಅಂತ ಹೇಳ್ಕೊಂಡು ಹೊರಗೆ. ಹಾಗೆಯೇ ಅವರ ಸಂದರ್ಶನ ಮುಂದುವರಿತು. ದೇವಸ್ಥಾನಗಳ ದಾಳಿ ಬಗ್ಗೆ ಮಾತಾಡಿದ್ರು ಪೇಜಾವರ ಶ್ರೀಗಳು. ಆಂಧ್ರದ ದೇವಸ್ಥಾನಗಳಲ್ಲಿ ರಾಮದೇವರ ಶಿರಚ್ಛೇದನ ಆಗಿದೆ, ಲವ್ ಜಿಹಾದ್ ಕೂಡ ಮಾಡ್ತಿದ್ದಾರೆ ಎಂದರು ಪೇಜಾವರ ಶ್ರೀಗಳು. ಬ್ರೇಕಿಂಗ್ ನ್ಯೂಸ್. ದೇವಸ್ಥಾನಗಳ ದಾಳಿ ಬಗ್ಗೆ ಪೇಜಾವರ ಶ್ರೀಗಳು ಪ್ರಶ್ನೆ ಮಾಡಿದ್ರು. ಆಂಧ್ರದ ದೇವಸ್ಥಾನಗಳಲ್ಲಿ ರಾಮದೇವರ ಶಿರಚ್ಛೇದನ ಆಗಿದೆ, ಲವ್ ಜಿಹಾದ್ ಕೂಡ ಮಾಡ್ತಿದ್ದಾರೆ. ನಮ್ಮ ಹಿಂದೂಗಳು ಹೀಗೆ ಮಾಡ್ತಿಲ್ಲ. ಈ ನೋವನ್ನು ಎಷ್ಟು ಸಮಯ ಅನುಭವಿಸಲು ಸಾಧ್ಯ? ಶಾಂತಿ ಕದಡುವ ಪ್ರಯತ್ನವನ್ನು ಸರಿಪಡಿಸಬೇಕು ಅಂದರು ಪೇಜಾವರ ಶ್ರೀಗಳು. ಇದಕ್ಕೆ ನಮ್ಮಿಂದ ಬೇಕಾಗಿರೋ ಎಲ್ಲ ಸಹಕಾರ ಕೊಡ್ತೀವಿ ಅನ್ನೋ ಮಾತು ಅವ್ರದ್ದಾಗಿತ್ತು. ಅದೆಷ್ಟು ಆಂಧ್ರದಲ್ಲಿ ಎಷ್ಟು ದೇವಾಲಯಗಳ ರಾಮ ಮಂದಿರದ ಒಳಗೆ ಹೋಗಿ ರಾಮದೇವರ ಪ್ರತಿಮೆಯ ಶಿರಚ್ಛೇದನ ಮಾಡಿ ಹಳ್ಳಕ್ಕೆ ಎಸೆಯುತ್ತೆ.
ರಥದ ಕೊಟ್ಟಿಗೆಗೆ ಹೋಗಿ ರಥವನ್ನು ಸುಟ್ಟು ಹಾಕತ್ತೆ. ನೇರವಾಗಿ ಆ ತಿರುಪತಿ ದೇವಸ್ಥಾನದ ಮೇಲೇನೆ ಆಕ್ರಮಣ ಮಾಡತ್ತೆ, ದಾಳಿ ಮಾಡತ್ತೆ. ಪ್ಯಾಸ್ಟರ್ಸು ನಾವು ಹೀಗೆ ಮಾಡ್ತೇವೆ, ಹೌದು ನಾವು ಹೀಗೆ ಮಾಡಿದ್ದು ಹೌದು ಅಂತ ಹೇಳಿಕೊಂಡು ವಿಡಿಯೋಗಳನ್ನು ಹರಿಯ ಬಿಡ್ತಾರೆ. ಲವ್ ಜಿಹಾದಿ ನಿರಂತರವಾಗಿ ನಡೀತಾ ಇದೆ, ಮತಾಂತರ ನಿತ್ಯ ನಡೀತಾ ಇದೆ. ಯಾವ ಹಿಂದೂ ಸಮಾಜ ಇಂತಹ ಕೃತ್ಯಗಳು ತೊಡಗಿದ್ದನ್ನು ನಾವು ಕಾಣ್ತೇವೆ? ಯಾವ ಮತದ ಮೇಲೆ ದಾಳಿ ಮಾಡಿ ಮತಾಂತರ ಮಾಡಿದ್ದನ್ನು ನಾವು ನೋಡ್ತೇವೆ? ಯಾವ ಚರ್ಚಿಗೆ ಹೋಗಿ ಎಷ್ಟು ರಥಗಳನ್ನು ದೇವಸ್ಥಾನ ಸುಟ್ಟು ಹಾಕೋದನ್ನು ನೋಡ್ತೇವೆ? ಇಲ್ಲ. ಹಾಗಾದರೆ ಈ ನೋವನ್ನು ಒಂದು ಸಮಾಜ ಎಷ್ಟು ಸಮಯ ಅಂತ ಅನುಭವಿಸಿಕೊಂಡು ಸುಮ್ಮನಿರುವುದು ಸಾಧ್ಯ? ಹಾಗಾಗಿ ಶಾಂತಿ ಸಾಮರಸ್ಯ ಅವಶ್ಯವಾಗಿ ಮೂಡಲೇಬೇಕು. ಆ ದಿಸೆಯಲ್ಲಿ ಎಲ್ಲಿಂದ ಇಂತಹ ಶಾಂತಿ ಕದಡುವಂತಹ ಪ್ರಯತ್ನ ಪ್ರಾರಂಭ ಆಗಿದೆಯೋ ಅದು ಸಮಾಜ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅದಕ್ಕೆ ತಕ್ಕದಾದ ಪ್ರಯತ್ನವನ್ನು ತೆಗೆದುಕೊಂಡು ಅದನ್ನು ನಿಲ್ಲಿಸಿದು ಅಂತಂದರೆ, ಸಮಾಜಕ್ಕೆ ವಿಶ್ವಾಸ ಹುಟ್ಟಿದು ಅಂತ ಹೇಳಿದರೆ ಮತ್ತೆ ಪುನಃ ನಮ್ಮ ಭಾರತ ದೇಶ ಅದು ಸಾಮರಸ್ಯದಿಂದ ಬಾಳುವುದು ಸಾಧ್ಯ ಅಂತ ನಮ್ಮ ಅನಿಸಿಕೆ. ವೆಲ್ಕಮ್ ಬ್ಯಾಕ್. 20 ರೂಪಾಯಿ ನೀರಿನ ಬಾಟ್ಲು ವಿಚಾರಕ್ಕೆ ದೊಡ್ಡ ಗಲಾಟೆ ಆಗೋಗಿದೆ. ಇದು ಆಂಧ್ರದ ಶ್ರೀಶೈಲದಲ್ಲಿ ಕರ್ನಾಟಕದ ಭಕ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ವಾಹನಗಳ ಗಾಜುಗಳನ್ನು ಪುಡಿಪುಡಿ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಯಾರಿಗೆ ಆಗಲಿ ನೋಡ್ತಿರೋರಿಗೆ ಅಯ್ಯೋ ಮಲ್ಲಿಕಾರ್ಜುನ, ಯಾಕೆಂದ್ರೆ ಶ್ರೀಶೈಲದ ಸನ್ನಿಧಿ ಅಲ್ವಾ. 20 ರೂಪಾಯಿ ನೀರಿನ ಬಾಟ್ಲು ವಿಚಾರಕ್ಕೆ ಏನೋ ರಾಜ್ಯಗಳ ನಡುವೆ ಗಲಾಟೆ ಆಗೋ ಥರ ಕರ್ನಾಟಕ ಭಕ್ತರ ಮೇಲೆ ಹಲ್ಲೆ ಆಗಿದೆಯಂತೆ. 20ಕ್ಕೂ ಹೆಚ್ಚು ವಾಹನಗಳು ಅಂದರೆ KA ರಿಜಿಸ್ಟ್ರೇಷನ್ ವಾಹನಗಳ ಗಾಜುಗಳನ್ನು ಪುಡಿಪುಡಿ ಮಾಡಿದ್ದಾರೆ. 20 ರೂಪಾಯಿ ನೀರಿನ ಬಾಟ್ಲಿಗೆ ಹೆಚ್ಚು ಹಣ ಕೇಳ್ದ ಅಂತ ವ್ಯಾಪಾರಿ. ಇದನ್ನು ಪ್ರಶ್ನೆ ಮಾಡಿದ್ರು ಕರ್ನಾಟಕದ ಒಬ್ಬ ಭಕ್ತ. ಇದರಿಂದ ರೊಚ್ಚಿಗೆದ್ದ ವ್ಯಾಪಾರಿಗಳು ಹಲ್ಲೆ ಮಾಡಿದ್ರು. ಕರ್ನಾಟಕದ ಸಿಕ್ಕ ವಾಹನಗಳ ಮೇಲೆ ದಾಳಿ ಮಾಡಿದ್ದಾರೆ. ರಾಯಚೂರು, ಬಾಗಲಕೋಟೆ, ಕಲಬುರಗಿ, ವಿಜಯಪುರ, ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳ ಭಕ್ತರ ವಾಹನಗಳು ಜಖಮಾಗೋಗಿದೆ. ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ರು. ಯುಗಾದಿ ಹಬ್ಬ ಪಾದಯಾತ್ರೆ ಹೋಗ್ತಾ ಇದ್ರು ಭಕ್ತರು. ಸಾವಿರಾರು ಜನ ಭಕ್ತರು ಹೋಗ್ತಾರೆ ಶ್ರೀಶೈಲಕ್ಕೆ ಪಾದಯಾತ್ರೆ, ಮಲ್ಲಿಕಾರ್ಜುನನ ದರ್ಶನ ಮಾಡ್ಕೋದಕ್ಕೆ. ರಾಜ್ಯದ ನಾನಾ ಭಾಗಗಳಿಂದ ಪಾದಯಾತ್ರೆ ಹೋಗ್ತಿದ್ರು ಭಕ್ತರು. ಬಾಯಾರಿಕೆ ಆಯಿತು, ನೀರು ಕೊಡಪ್ಪ ಅಂದರು. ನೀರು ಕೊಟ್ಟ. ಇದೇನು ರೇಟ್ ಜಾಸ್ತಿ ಕೇಳ್ತಿದೆಯಲ್ಲ ಅಂತ ಮಾತಿಗೆ ಮಾತು ನಡೀತು. ಹಂಗೆ ಹಿಂಗೆ ನಾವು ಹಂಗೆ ಹಿಂಗೆ ಅಂತ ಶುರು ಆಯಿತು ಅಲ್ಲಿ. ಆಮೇಲೆ ವ್ಯಾಪಾರಸ್ಥರು ಒಂದು ಕಡೆ ಸೇರ್ಕೊಂಡ್ರು, ಇವ್ರು ಒಂದು ಕಡೆ ಸೇರ್ಕೊಂಡ್ರು. ಅವ್ರು ಆಮೇಲೆ ಎಲ್ಲ ಕಲ್ಗಿಲ್ ತಗೊಂಡು ಹೊಡೆದು ಎಲ್ಲ ಕಾರುಗಳ ಗ್ಲಾಸ್ಗಳು ಉಡಿಸಾಗೋಗಿದೆ ಪೂರ್ತಿ. KA ರಿಜಿಸ್ಟ್ರೇಷನ್ ಗಾಡಿಗಳಿವೆಲ್ಲ. ಉತ್ತರ ಕರ್ನಾಟಕ, ದಕ್ಷಿಣ ಭಾಗದ ಸಾವಿರಾರು ಭಕ್ತರಿಗೆ ಪಾದಯಾತ್ರೆ ಹೋಗ್ತಿದ್ರು. ಇವರು ಅದನ್ನು ಧ್ವಂಸ ಮಾಡಿದ್ರು, ಅವ್ರು ಇದನ್ನು ಧ್ವಂಸ ಮಾಡಿದ್ರು. ಪೊಲೀಸ್ ಎಂಟ್ರಿ ಕೊಟ್ಟರು. ಎಲ್ಲ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದಾರೆ. ಲಾಠಿ ಚಾರ್ಜ್ ಮಾಡಿದ್ರು. ಇಷ್ಟೆಲ್ಲ ನಡೆದಿದ್ದು 20 ರೂಪಾಯಿ ನೀರಿನ ಬಾಟ್ಲಿ. ಇದು ಬಾರಿ ಈಗ ಎಡಭಾಗದಲ್ಲಿ ಕಳಿಸ್ತಾ ಇದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ. ಅಲ್ಲಿಂದ ಲಾಠಿ ಅಲ್ಲೆಲ್ಲ ಹೊಡಿಯಕ್ಕೆ ಬಂದಿರೋದು ಕೋಲ್ ತಗೊಂಡು. ಅಲ್ಲೆಲ್ಲ ಫುಲ್ ದೊಣ್ಣೆ ಹಿಡ್ಕೊಂಬಂದವ್ರೆ ಅವರೆಲ್ಲ. ಇವ್ರು ಯಾರ ಕಡೆಯವ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಒಡೆದು ಬರ್ತಾ ಇದ್ದಾರೋ ಹೊಡಿಯಕ್ಕೆ ಬರ್ತಿದ್ದಾರೋ ಗೊತ್ತಿಲ್ಲ. ಅಲ್ಲಿ ವಿಜುವಲ್ ನೋಡ್ತಾ ಇದ್ದೀರಾ. ಕನ್ನಡಿಗರ ಮೇಲೆ, ಕರ್ನಾಟಕದ ವಾಹನಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬಿಕಾಸ್ ಇವರೆಲ್ಲ ಪಾದಯಾತ್ರೆ ಹೋಗ್ತಿದ್ರು, ಅಲ್ಲಿ ನಿಲ್ಲಿಸಿದ್ರು, ನೀರು ತಗೊಳಕ್ಕೆ ಹೋದ್ರು. 20 ರೂಪಾಯಿ ನೀರು ತಗೊಳಕ್ಕೆ ಹೋಗಿ 20 ವಾಹನ ಜಖಮಾಗಿದೆ. ಅಲ್ಲಿ ನೀರಿನ ಬಾಟ್ಲು ವಿಚಾರಕ್ಕೆ, ಅದು ರೇಟ್ ವಿಚಾರಕ್ಕೆ ಕಿತ್ತಾಟ ನಡೀತು. ಮಾತಿಗೆ ಮಾತು ಬೆಳೀತು. ಆಗ ಶುರುವಾಯಿತು ಗಲಾಟೆ. ಆ ಗಲಾಟೆ ಯಾವ ಹಂತಕ್ಕೆ ಹೋಯ್ತು ಅಂದರೆ 20 ಕರ್ನಾಟಕದ ರಿಜಿಸ್ಟ್ರೇಷನ್ ಗಾಡಿಗಳ ಗಾಜುಗಳನ್ನು ಪುಡಿ ಮಾಡೋ ಹಂತಕ್ಕೆ. ಬಾಬಾ ಈಗ ಬಂತಲ್ಲ, ಪೊಲೀಸ್ ಎಂಟ್ರಿ ಕೊಟ್ಟರು, ಲಾಠಿ ಚಾರ್ಜ್ ಮಾಡಿದ್ರು, ಪರಿಸ್ಥಿತಿ ತಿಳಿಗೊಳಿಸಿದ್ರು. ಬಂತು ಎಲ್ಲ ಲಾಠಿಗಳು ಬಂತಲ್ಲ, ಅವರೆಲ್ಲ ಸರಿಗೆ ಎಲ್ಲರಿಗೂ ಬೆಂಡೆತ್ತಿ ಅಲ್ಲಿಂದ ಕಳಿಸಿದ್ರು. ಆದರೂ 20 ರೂಪಾಯಿಗೆ 20 ವಾಹನ ಜಖಮ್ ಆಗೋದು ಅಂದರೆ ಯಾವ ಥರ ಟ್ರೀಟ್ ಮಾಡೋದಪ್ಪ. ಮಲ್ಲಿಕಾರ್ಜುನ ಬುದ್ಧಿ ಕೊಡಪ್ಪ ಅವ್ರಿಗೆ. ಏನು ಬೇಕು, ಬೆಂಕಿ ಹಿಂಕೇಲಿ ಹಾಕ್ಬಿಟ್ಟಿದ್ದಾರೆ ನೀರಿನ ಗಲಾಟೆಗೆ.
ಯುಗಾದಿ ಹಬ್ಬದ ಈ ಸಂದರ್ಭದಲ್ಲಿ ಕರೋನಾ ನಂತರದಲ್ಲಿ ಶ್ರೀಶೈಲಕ್ಕಂತೂ ಲಕ್ಷಾಂತರ ಭಕ್ತರು ಹೋಗ್ತಿದ್ದಾರೆ, ತುಂಬಾ ಸಂಖ್ಯೆಯ ಭಕ್ತರು ಹೋಗ್ತಾರೆ. ಯುಗಾದಿ ಹಬ್ಬದ ಸಂದರ್ಭ ಆಗಿರೋದ್ರಿಂದ ಮಲ್ಲಿಕಾರ್ಜುನನ ದರ್ಶನ ಮಾಡೋದಕ್ಕೆ ಅಂತ ಲಕ್ಷಾಂತರ ಭಕ್ತರು ಹೋಗ್ತಾರೆ. ಕಾಲ್ನಡಿಗೆಯಲ್ಲಿ ತುಂಬ ಜನ ಹೋಗ್ತಾರೆ. ಆಂಧ್ರ ಪ್ರದೇಶದ ಶ್ರೀಶೈಲ, ಕರ್ನೂಲ್ ಪ್ರದೇಶದಲ್ಲಿರುವಂತಹ ಶ್ರೀಶೈಲ, ಕೃಷ್ಣಾ ನದಿಯ ದಕ್ಷಿಣ ಭಾಗದಲ್ಲಿರುವಂತಹ ಶ್ರೀಶೈಲ, ಅಲ್ಲಿ ಹೋಗಿ ದರ್ಶನ ಮಾಡೋದಕ್ಕೆ ಅಂತ ಹೋಗಿ ಬರ್ತಾರೆ. ಆ ಭಾಗಕ್ಕೆ ಹೋಗುವ ದಾರಿಯಲ್ಲಿ ಒಂದು ಮಧ್ಯೆ ಅಂಗಡಿಗಳು, ನೀರಿನ ಬಾಟ್ಲಿ ಎಷ್ಟಪ್ಪ, ಅವ್ನು ಜಾಸ್ತಿ ರೇಟ್ ಹೇಳ್ದ, ಎಷ್ಟೇ ಇರ್ತಾವಲ್ಲ, 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಜಾಸ್ತಿ ಹೇಳಿರ್ತಾರೆ ಆ ಪ್ರಿಂಟ್ಗಿಂತ. ಬಿಕಾಸ್ ಅವ್ರಿಗೆಲ್ಲ ರೇಟ್ ಆಗಬೇಕು, ಅವರು ವ್ಯಾಪಾರ ಮಾಡಬೇಕು, ಹಂಗಾಗಿ ಹೇಳಿರ್ತಾರೆ. ಅದಕ್ಕೆ ಇವರೇ ಅಷ್ಟೇ ಆಗ್ತಾಗತ್ತೀಯ, ಹಂಗೆ ಹಿಂಗೆ ಮಾತು ಶುರುವಾಗಿರುತ್ತೆ. ಅದು ಬೇರೆ ಬೇರೆ ಹಂತಕ್ಕೆ ಹೋಗ್ಬಿಟ್ಟಿರುತ್ತೆ. ಇಬ್ಬರು ಕಾಲರ್ ಪಟ್ಟಿ ಇಟ್ಕೊಂಡಿರ್ತಾರೆ. ಯಾವನೊಬ್ಬ ಫಸ್ಟ್ ಇನ್ನೊಬ್ಬನಿಗೆ ಹೊಡಿತಾನೆ, ಅದಕ್ಕೆ ಇನ್ನೊಬ್ಬ ಸಪೋರ್ಟ್ ಮಾಡ್ತಾನೆ. ಹಾಗಾಗಿ ಇವರೆಲ್ಲ ಬಂದು ಇಷ್ಟೆಲ್ಲ ಗಲಾಟೆ ಆಗ್ಬಿದೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಶೆಟ್ಟರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಏನಿದು ಈ ಮಲ್ಲಿಕಾರ್ಜುನ್ ದರ್ಶನಕ್ಕೆ ಹೋಗೋರು ಈ ಥರ ಹೊಡೆದಾಡ್ಕೊಳ್ಳೋದು, ಅದು ಗಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋ ಥರ ಕನ್ನಡಿಗರ ಮೇಲೆ ಹಲ್ಲೆ ಆಗೋದು ಅರ್ಥ ಆಗ್ತಿಲ್ಲ. ಈ ಥರದ್ದೆಲ್ಲ ಯಾಕಾಗುತ್ತೆ ಅಂತ. ಇಲ್ಲಿ ತನಕ ಆಂಧ್ರದಲ್ಲಿ ಕನ್ನಡಿಗರ ಮೇಲೆ ದಾಳಿ ಅಥವಾ ಆಂಧ್ರದವ್ರ ಮೇಲೆ ದಾಳಿ ಕರ್ನಾಟಕದಲ್ಲಿ ಎಲ್ಲೂ ನಡೆದಿಲ್ಲ. ಹೌದು, ಅದು 20 ರೂಪಾಯಿ ವಾಟರ್ ಬಾಟ್ಲಿಗೆ. ಇವತ್ತು ವಿಶೇಷವಾಗಿ ಕನ್ನಡಿಗರ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಶ್ರೀಶೈಲದಲ್ಲಿ ಕನ್ನಡಿಗರ ವಾಹನಗಳನ್ನ ಜಖಂ ಮಾಡೋದ್ರ ಮುಖಾಂತರ ಕನ್ನಡಿಗರನ್ನ ಕೆರಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಕೂಡಲೇ ಯಾವ ದುಷ್ಟಶಕ್ತಿ ಇದ್ದಾರೆ ಅವ್ರನ್ನ ಈ ಕೂಡಲೇ ಹಿಡಿದು ಅವ್ರನ್ನ ಜೈಲಿಗೆ ಹಾಕುವಂತ ಕೆಲಸ ಸರ್ಕಾರ ಮಾಡಿಲ್ಲ ಅಂದ್ರೆ ಅವ್ರ ವಿರುದ್ಧ ಇಲ್ಲಿ ನಾವು ತಿರುಗಿಬಿಡುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ನಾವು ಕೊಡಬಹುದು. ಸರ್, ಹಂಗೆ ಅಲ್ಲಿ ಏನಾಯ್ತು ಅಂತ ನೀವು ಹಂಗೆ ದಲಿರಿ ಸರ್. ಬಿಕಾಸ್ ವಿಠ್ಠಲ ಅಳಬಾಳ ಅಂತ ಪ್ರತ್ಯಕ್ಷದರ್ಶಿ ಸರ್. ಯಾಕಾಯ್ತು ಏನಾಯ್ತು ಹೇಳೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಠ್ಠಲ್ ಅವರೇ ನಮಸ್ಕಾರ. ಏನಾಯ್ತು ವಿಠ್ಠಲಲ್ಲಿ? ಸರ್, ಇದು ಆಕ್ಚುಲಿ ಗಲಾಟೆ ಸ್ಟಾರ್ಟ್ ಆಗಿರೋದು ಒಂದ್ ನೀರಿನ ಬಾಟಲ್ಗೋಸ್ಕರ. ಎಷ್ಟೊತ್ತಲ್ಲಿ? ರಾತ್ರಿ 12 ಗಂಟೆ ಆಗಿತ್ತು ಸರ್. ಯಾರು ಬಂದು ನೀರಿನ ಬಾಟ್ಲ್ ಕೇಳಿದ್ರು? ಏನಾಯ್ತು ಹೇಳಿ. ಕರ್ನಾಟಕದವರು ಹೋಟೆಲ್ ಅಲ್ಲಿ ನೀರಿನ ಬಾಟಲ್ ಕೇಳಿದ್ರು. 1 ಲೀಟರ್ ನೀರಿಗೆ 50 ರೂಪಾಯಿ ಮಾರ್ತಾ ಇದ್ದಾರೆ ಸರ್. ಓಕೆ, ಸರಿ. ಆಮೇಲೆ ಎಷ್ಟಾಕ್ ಜಾಸ್ತಿ ಅಂತ ಕೇಳಿದ ತಕ್ಷಣ ಅವರು ಒಂದ್ 4 ಜನ ಸೇರ್ಬಿಟ್ಟು ಹಲ್ಲೆ ಮಾಡಿದ್ರು. ಜಾಸ್ತಿ ಅಂತ ಕೇಳಿದ್ದಕ್ಕೆ ಹಲ್ಲೆ ಮಾಡ್ಬಿಟ್ರ? ಕೇಳಿದ್ದಕ್ಕೆ ಹಲ್ಲೆ ಮಾಡ್ಬಿಟ್ರು ಸರ್. ಅಯ್ಯೋ. ಆಮೇಲೆ ಒಂದ್ 10-12 ಜನ ಎಲ್ಲಾ ಕೈಯಲ್ಲೆಲ್ಲ ಮಾರಕಾಸ್ತ್ರ ತಗೊಂಡ್ಬಿಟ್ಟು ಹಲ್ಲೆ ಮಾಡ್ಬಿಟ್ಟಿದ್ರು. ಹೆಂಗಿತ್ತು? ವ್ಯಾಪಾರಸ್ಥರ ಹತ್ರ ಮಾರಕಾಸ್ತ್ರಗಳಿತ್ತ? ಇತ್ತು ಸರ್, ಎಲ್ಲರ ಹತ್ರ ಇತ್ತು. ಏನ್ರಿ ವಿಠಲ್ ಹಿಂಗೆ ಹೇಳ್ತೀರಾ ಹಂಗಾರೆ? ಎಲ್ಲರ ಹತ್ರ ರಾಡ್ ಗೀಡ್ ಎಲ್ಲ ಇತ್ತು ಸರ್. ಆಮೇಲೆ ಏನಾಯ್ತು? ಅದು ಒಂದ್ 200-250ಕ್ಕೂ ಹೆಚ್ಚು ಗಾಡಿ ಮೇಲೆ ಗ್ಲಾಸ್ ಎಲ್ಲ ಪುಡಿ ಮಾಡ್ಬಿಟ್ರು. ಅಯ್ಯಯ್ಯೋ. ಆಮೇಲೆ ಅದೇ ಆಯ್ತು ಸರ್. ಅಷ್ಟರಲ್ಲೇ ಇವ್ರು ಒಬ್ರು ಹಲ್ಲೆ ಮಾಡಿದವ್ರನ್ನ ಹಾಸ್ಪಿಟಲ್ಗೆ ಇದನ್ ಮಾಡಿದ್ರು. ಇಲ್ಲೇ ಏನೋ ಆಗಿದ್ಯಾ? ಕನ್ನಡಿಗರಿಗೆ ಯಾರಿಗೆ ಏನೋ ಆಗಿದ್ಯಾ? ಒಬ್ರು ಆಲ್ಮೋಸ್ಟ್ ಸೀರಿಯಸ್ ಇದ್ರು ಸರ್. ಅವ್ರು ಹಾಸ್ಪಿಟಲ್ಗೆ ಹೋದ್ರು, ಅದು ಏನಾಯ್ತು ಅಂತ ಗೊತ್ತಿಲ್ಲ. ಇನ್ನ ಮಿಕ್ಕವ್ರಿಗೆ ಚಿಕ್ಕ ಪುಟ್ಟ ಆಗಿತ್ತು ಸರ್. ಗಾಡಿ ಇದ್ದವರೆಲ್ಲ ಆಚೆ ನಿಂತಿದ್ರಾ? ಇವ್ರು ಹೊಡಿತಿದ್ರ ಇವರು? ಗಾಡಿ ಎಲ್ಲ ಒಟ್ಟು ಫ್ರಂಟ್ ಗ್ಲಾಸ್ ಯಾರು ತಡಿಲಿಲ್ವಾ? ಯಾರು ತಡಿಲ್ವಾ? ಗಾಡಿ ಓನರ್ಗಳು ನಮ್ಮವ್ರು ಯಾರು ತಡಿಲಿಲ್ವಾ? ಇವರು ಭಯ ಬಿದ್ರು ಸರ್. ಇವರು ಪ್ರವೀಣ್ ಶೆಟ್ರೆ, ವಿಠಲ್ ಅನ್ನೋರು ಅಲ್ಲಿ ಏನಾಯ್ತು ಅನ್ನೋದನ್ನ ಹೇಳಿದ್ದಾರೆ ನಿಮಗೆ. ಹೌದು, ಈ ಗುಂಡಗಿರಿಗಳನ್ನ ನಮ್ಮ ಸರ್ಕಾರ ಈ ಕೂಡಲೇ ಗಮನ ಹರಿಸಬೇಕು. ಇಲ್ಲ ಅಂದ್ರೆ ಅವರ ವಿರುದ್ಧ ನಾವು ಸಹ ಇಲ್ಲಿ ಆ ರೀತಿಯ ಕೃತ್ಯಗಳನ್ನು ಮಾಡಬೇಕಾಗತ್ತೆ. ಈ ಕೂಡಲೇ ಆಂಧ್ರ ಪ್ರದೇಶ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಶ್ರೀಶೈಲದಲ್ಲಿ ಹೋಗಿರುವಂತಹ ಭಕ್ತರಿಗೆ ಸೂಕ್ತ ರಕ್ಷಣೆ ಮತ್ತೆ ಭದ್ರತೆಯನ್ನು ಕೊಡೋದ್ರ ಮುಖಾಂತರ ಅಲ್ಲಿರುವ ಗುಂಡಗಳನ್ನ ಒಳಗಡೆ ಹಾಕ್ಬೇಕನ್ನುವಂತ ಒತ್ತಾಯವನ್ನ. ಬಹಳ ವಿಚಿತ್ರವಾಗಿ ಕಾಣಿಸಿದೆ ಶೆಟ್ರೆ ಇದು. ಬಿಕಾಸ್ ಈ ತರದೆಲ್ಲ ನೋಡಿಲ್ಲ ಬಾರ್ಡರ್ಲೆಲ್ಲ ನಾವು. ಖಂಡಿತ ಈ ರೀತಿ ದೌರ್ಜನ್ಯ ಇದನ್ನು ಯಾರು ಸಹ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಕೂಡಲೇ ಸರ್ಕಾರ ಗಮನ ಹರಿಸಬೇಕು. ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ತೀವ್ರವಾದ ವಿಠಲ್ ಹೇಳ್ತಿದ್ದಾರೆ ಶೆಟ್ರೆ, ಅಲ್ಲಿ ವ್ಯಾಪಾರಸ್ಥರ ಹತ್ರ ಲಾಂಗು ಗಿಂಗು ರಾಡ್ ಗಿಡಲ್ಲ ಇಟ್ಕೊಂಡಿದ್ರು ಅಂತ. ಏನಿದು ಅರ್ಥವೇ ಆಗಲ್ಲಪ್ಪ. ಇದು ಪೂರ್ತಿ ತನಿಖೆ ಮುಖಾಂತರ ಗೊತ್ತಾಗ್ಬೇಕಾಗತ್ತೆ.
ಏಕಾಏಕಿ ಒಂದು ನೀರ್ ಬಾಟ್ಲಿಗೆ ಅವ್ರು ಹಲ್ಲೆ ಮಾಡುವ ರೀತಿಯಲ್ಲಿ ಆಗೋದು ತುಂಬಾ ಕಷ್ಟ ಅನ್ಸುತ್ತೆ. ಆದ್ರೆ ಯಾವುದೇ ಆದ್ರೂ ಮಾತುಕತೆ ಮುಖಾಂತರ ಬಗೆಹರಿಸ್ಕೋಬಹುದಿತ್ತು. ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂತದ್ದು, ಕನ್ನಡದ ವಾಹನಗಳ ಮೇಲೆ ದಾಳಿ ಮಾಡುವಂತದ್ದು ನೋಡಿದ್ರೆ ಓಡಾಡುವಂತದ್ದು ಕರ್ನಾಟಕದಲ್ಲಿ ಪ್ರವೀಣ್ ಶೆಟ್ರೆ, ಕೆಎ ರಿಜಿಸ್ಟ್ರೇಷನ್ ಯಾವ ವಾಹನ ಬಿಟ್ಟಿಲ್ಲ ಅವರು. ಖಂಡಿತ ಇದನ್ನೆಲ್ಲ ತೀವ್ರವಾಗಿ ಖಂಡಿಸ್ತೀವಿ. ಮತ್ತೆ ಇಲ್ಲಿ ಆಂಧ್ರದವರು ಫಿಲ್ಮ್ ಅಲ್ಲಿ ಬಿಸಿನೆಸ್ ಮಾಡ್ತಾ ಇರ್ತಾರೆ, ಆಂಧ್ರದವರು ಎಲ್ಲಾ ರೀತಿಯ ಇಲ್ಲಿ ವ್ಯಾಪಾರಗಳನ್ನ ಮಾಡ್ತಾ ಇರ್ತಾರೆ. ಅವ್ರ ವಿರುದ್ಧ ನಾವು ಹೋರಾಟವನ್ನ ತೀವ್ರ ಮಾಡ್ಬೇಕಾಗತ್ತೆ. ಆದ್ರಿಂದ ಆಂಧ್ರ ಸರ್ಕಾರ, ಕರ್ನಾಟಕ ಸರ್ಕಾರ ಗಮನ ಹರಿಸಬೇಕು, ಅಲ್ಲಿರುವಂತ ಆಂಧ್ರ ಸರ್ಕಾರದ ಜೊತೆ ಮಾತಾಡ್ಬೇಕನ್ನೋ ಒತ್ತಾಯವನ್ನು ಮಾಡ್ತಾ ಇದೀವಿ. ವಿಠಲ್ ಅವರೇ, ಪೊಲೀಸರು ಎಷ್ಟೊತ್ತಿಗೆ ಬಂದ್ರು? ಆಮೇಲೆ ವಿಠಲ ಆಳಬಾಳ ಕೇಳಿಸಿದ್ಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆ ಸರ್. ಪೊಲೀಸರು ಎಷ್ಟೊತ್ತಿಗೆ ಬಂದ್ರು ವಿಠಲ್? ನೈಟ್ 1 ಗಂಟೆಗೆಲ್ಲ ಬಂದ್ರು ಸರ್. ಪೊಲೀಸರ ಮಾತು ಕೇಳಷ್ಟು ಅವ್ರ ಮಿತಿ ಇಲ್ಲ ಸರ್. ಯಾರು ಅವ್ರದ್ದು? ಅಲ್ಲಿ ವ್ಯಾಪಾರಸ್ಥರದ್ದು? ಅವ್ರದ್ದು. ಏನಂತಿದ್ರು ಅವರು? ಪೊಲೀಸರಿಗೆ ರೆಸ್ಪೆಕ್ಟೇ ಕೊಡ್ಲಿಲ್ಲ ಅವರು. ಹಿಂಗಾದ್ರೆ ಹೆಂಗೆ ಪ್ರವೀಣ್ ಶೆಟ್ರೆ? ಪೊಲೀಸರು ಬಂದ್ರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರೆ? ಇದು ಕನ್ನಡಿಗರಿಗೆ ಭದ್ರತೆಯನ್ನು ಕೊಡಬೇಕಾದ್ರೆ ನಮ್ಮ ಸರ್ಕಾರದ ಹೊಣೆ. ಬಿಜೆಪಿ ಸರ್ಕಾರ ಇಲ್ಲಿದೆ, ಬಸವರಾಜ ಬೊಮ್ಮಾಯಿ ಅವರು ಗಮನ ಹರಿಸಬೇಕಾಗಿದೆ. ಅಲ್ಲಿರುವಂತ ಭಕ್ತರಿಗೆ ರಕ್ಷಣೆಯನ್ನ ಕೊಡಬೇಕು. ಅಲ್ಲಿರುವಂತ ಸರ್ಕಾರದ ಗಮನವನ್ನ ಸೆಳೆದು ಅವರ ವಿರುದ್ಧ ಮೊಕದ್ದಮೆಗಳನ್ನು ದಾಖಲು ಮಾಡ್ಬೇಕನ್ನೋದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ವಿಠಲ್ ಅವರೇ, ಒಂದು 20 ಜನ ಪೊಲೀಸರು ಇದ್ದಂಗಿದಾರಪ್ಪ. ಅವ್ರ ಕೈಲೆಲ್ಲ ದೊಡ್ಡ ದೊಡ್ಡ ಏನೋ ಕೋಲ್ಗಳಿವೆ, ಎಲ್ಲ ತಗೊಂಬಂದಿ ಲಾಠಿ ತಗೊಂಬಂದಿದಾರ ಅವರು. ಹೌನ್ ಸರ್. ಯಾಕೆ ಹೆದರಲ್ವ ಅವ್ರು? ಯಾರು ಇಲ್ಲ, ಹೆದರ್ಲಿಲ್ಲ ಸರ್. ಅವ್ರು ಯಾರು ಹೆದರ್ಲಿಲ್ಲ. ಪೊಲೀಸರಿಗೆ ಕೇರೆ ಮಾಡಿಲ್ಲ ಅವರು. ಪೊಲೀಸ್ ಏನ್ ಮಾಡಿದ್ರು? ಹೋಗ್ಲಿ ಸುಮ್ಮನೆ ನಿಂತಿದ್ರ? ಪೊಲೀಸ್ ಮುಂದಿದ್ರು ಕೂಡ ಗ್ಲಾಸ್ ಹಿಡಿದ್ರು ಸರ್. ಪೊಲೀಸ್ ಏನು ಮಾಡ್ಲಿಲ್ವಾ? ನಿನ್ನ ಹತ್ರ ವಿಡಿಯೋ ಕ್ಲಿಪ್ ಇದೆ ಸರ್, ನಾನ್ ಸ್ವತಃ ಮಾಡಿರೋದು. ಅದನ್ನ ಬೇಕಾದ್ರೆ ನಿಮ್ಗೆ ಕಳಿಸ್ಕೊಡ್ತೀನಿ. ಕಳಿಸ್ಕೊಡ್ರಿ ಬೇಕೋಗ್ರಿ ನಮ್ಗೆ. ನಮ್ಮವ್ರು ನಿಮ್ಗೆ ಫೋನ್ ಮಾಡಿ ಆ ವಿಡಿಯೋ ಎಲ್ಲ ತರಿಸ್ಕೊತಾರೆ. ಅಲ್ಲ, ಅವ್ರು ಹೊಡಿತಿದ್ರೆ ಪೊಲೀಸರು ಸುಮ್ಮನೆ ನಿಂತಿದ್ರ ಅಂದೆ? ಇಲ್ಲ, ಪೊಲೀಸರು ಮಾತೇ ಕೇಳಿಲ್ಲ ಸರ್ ಅವರು. ಅಲ್ಲ ಸರಿ, ಮಾತು ಕೇಳಿಲ್ಲ ಅಂದ್ಮೇಲೆ ಈಗ ದಂಡಂ ದಶಗುಣಂ. ಪೊಲೀಸರು ಮಾತು ಕೇಳಿಲ್ಲ ಅಂದ್ರೆ ಪೊಲೀಸರು ಬೇರೆ ಏನೋ ಮಾಡ್ಬೇಕಲ್ಲ? ಪೊಲೀಸರು ಏನ್ ಲಾಠಿ ಚಾರ್ಜ್ ಏನ್ ಮಾಡಿಲ್ಲ ಸರ್ ಅವರು. ಇವ್ರೆಂತ ಪೊಲೀಸರು ಹಂಗಾರೆ? ಅವ್ರೇನ್ ಲಾಠಿ ಚಾರ್ಜ್ ಯೂಸ್ ಮಾಡಿಲ್ಲ ಸರ್ ಅವರು. ಹೊಡಿತಾರೆ ಅಂತ ನಿಂತಿದ್ರಾ? ಇಲ್ಲ, ಆದ್ರೂ ಇದನ್ ಮಾಡಕ್ ನೋಡಿದ್ರು, ಬಟ್ ಅದ ಆಗ್ಲಿಲ್ಲ. ಹೋಗ್ಲಿ, ಆಮೇಲೆ ಜಾಸ್ತಿ ಜನ ಪೊಲೀಸರು ಬರ್ಲಿಲ್ವಾ? ಹೋಗ್ಲಿ, ರಾತ್ರಿ ಯಾರು ಬರ್ಲಿಲ್ಲ ಸರ್. ಓಕೆ, ಆಮೇಲೆ ಎಷ್ಟೊತ್ತಿಗೆ ಮುಗೀತು? 2 ಗಂಟೆವರೆಗೂ ಮುಗೀತು ಸರ್. ಆಮೇಲೆ ಏನಾಯ್ತು? ಆಮೇಲೆ ಸಂಪಾಯ್ ಸರ್ ಇವಾಗ ಮುಂಜಾನೆ ಬಂದ್ಬಿಟ್ಟು ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾವ ಅಂಗಡಿ ಓಪನ್ ಆಗಿಲ್ಲ? ಯಾವ ಒಂದು ಅಂಗಡಿ ಓಪನ್ ಇಲ್ಲ ಸರ್. ಆ ಅಂಗಡಿ ಓನರ್ಗಳೆಲ್ಲ ಎಲ್ಲಿ? ಅವರು ಆಂಧ್ರ ಪ್ರದೇಶದವರಾ? ಇಲ್ಲೇ ಲೋಕಲ್ ಸರ್. ಯಾರು ಬಂದಿಲ್ಲ ಹಂಗಾರೆ? ಇಲ್ಲಿ ಯಾರು ಬಂದಿಲ್ಲ ಸರ್. ಥ್ಯಾಂಕ್ ಯು ವಿಠಲ್, ಮಾಹಿತಿ ಕೊಟ್ಟಿದ್ದಕ್ಕೆ. ಪ್ರವೀಣ್ ಶೆಟ್ರೆ, ಕಂಪ್ಲೀಟ್ ಮಾಹಿತಿ ಕೊಡಿಸಿದ್ದೀನಿ ನನಗೆ, ಬಿಕಾಸ್ ಎಲ್ಲೋ ಕ್ಲಾರಿಟಿ ಸಿಗ್ಲಿ ಅಂತ. ಇವಾಗ ವಾಟ್ ನೆಕ್ಸ್ಟ್, ಏನ್ ಮಾಡೋದು? ನೋಡೋಣ ಇವಾಗ ಯಾವ ರೀತಿ ಆಗಿದೆ ಅಂತ ನಾವು ಸಹ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ. ನಾವು ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡ್ತೀವಿ. ಮತ್ತೆ ಇದು ತೀವ್ರವಾಗಿದೆ ಆದ್ರೆ ಅವ್ರ ವಿರುದ್ಧ ಹೋರಾಟವನ್ನ ಮಾಡ್ಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ತೀವಿ. ಏನೋ ಅಚಾತುರ್ಯ ಅಂದ್ರೆ ಬೇರೆ, ಬಟ್ ಪ್ಲಾನ್ ಮಾಡಿ ಅಥವಾ ಇನ್ನೇನೋ ಮಾಡಿ ಯಾವ್ದಕ್ಕೂ ಎದುರದೇ ಮಾಡ್ತಾರೆ ಅಂದ್ರೆ ಕನ್ನಡಿಗರೇ ಅಲ್ಲಿ ಭಕ್ತರು. ಶ್ರೀಶೈಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಕನ್ನಡಿಗರು ಅಲ್ಲಿ ಈ ಸಂದರ್ಭದಲ್ಲಿ ಹೋಗ್ತಾ ಇರ್ತಾರೆ. ಸತ್ಯ, ಹೌದು. ಆದ್ರಿಂದ ದೇವಸ್ಥಾನದ ದರ್ಶನಕ್ಕೆ ಬರುವಂತವ್ರನ್ನ ಸರ್ಕಾರ ಗಮನ ಹರಿಸಬೇಕಾಗಿದೆ. ಸರ್ಕಾರ ಅವ್ರಿಗೆ ಭದ್ರತೆಯನ್ನು ಕೊಡಬೇಕಾಗಿದೆ. ಈ ರೀತಿ ಗುಂಡಾಗಿರಿ ಮಾಡ್ತಾ ಹೋದ್ರೆ ಈ ಕರ್ನಾಟಕದಲ್ಲೂ ಅತಿ ಹೆಚ್ಚಿನವರು ಆಂಧ್ರದವರು ಇರ್ತಾರೆ. 2 ರಾಜ್ಯಗಳ ನಡುವೆ ವೈಷಮ್ಯ ಬೆಳೆದಿದೆ. ಇವಾಗಲೇ ನಾವು ತಮಿಳುನಾಡು ಮತ್ತೆ ಈ ರೀತಿ ಕೇರಳ ಮತ್ತೆ ಈ ರೀತಿ ಅನೇಕ ಕಡೆ ಮಹಾರಾಷ್ಟ್ರ ಜೊತೆ ನಾವು ವೈಮನಸ್ಸನ್ನ ಹೊಂದ್ಕೊಂಡಿದೀವಿ. ಮತ್ತೆ ಅವ್ರ ವಿರುದ್ಧ ನಾವು ಯಾವಾಗಲೂ ಪದೇ ಅವ್ರು ನಮ್ಮ ಮೇಲೆ ದಾಳಿ ಮಾಡ್ತಾ ಇರುವಂತದ್ದು ನೋಡ್ತಾ ಇದೀವಿ. ಮತ್ತು ಒಂದು ರಾಜ್ಯ ಹೆಚ್ಚಿನದಾಗಿ ಆಂಧ್ರ ಪ್ರದೇಶ ಸೇರ್ಕೊಂಡಿದೆ ಇದ್ರ ಕನ್ನಡಿಗರ ವಿರುದ್ಧ. ನೀವು ಹೇಳಿದಾಗೆ ಸರ್ಕಾರ ಇದಕ್ಕೆ ಗಮನ ಹರಿಸಬೇಕು, ಇಮಿಡಿಯೇಟ್ ಆಗಿ ಇದನ್ನ ಅಡ್ರೆಸ್ ಮಾಡಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಪ್ರವೀಣ್ ಶೆಟ್ರೆ, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಶ್ರೀಶೈಲ ಗಲಭೆಯಲ್ಲಿ ಓರ್ವ ಕನ್ನಡಿಗರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಅನ್ನೋದು ಬರ್ತಾ ಇದೆ ರಿಪೋರ್ಟ್. ಬಾಗಲಕೋಟೆ ಮೂಲದ ವ್ಯಕ್ತಿ ಅವರು ಗಂಭೀರ ಗಾಯ ಆಗಿದೆ. ಬ್ರೇಕಿಂಗ್ ನ್ಯೂಸ್. ಪ್ರತ್ಯಕ್ಷದರ್ಶಿ ಕೂಡ ಹೇಳ್ತಿದ್ರು, ನಮ್ಮ ಬ್ರೇಕಿಂಗ್ ನ್ಯೂಸ್ ಕೂಡ ಅದೇ ಹೇಳ್ತಾ ಇದೆ. ಶ್ರೀಶೈಲ ವಾರಿ ಮಠ, ಇದು ಆ ವ್ಯಕ್ತಿಯ ಹೆಸರು. 28 ವರ್ಷ ಅವ್ರಿಗೆ. ಅವ್ರ ಹೆಸರು ನೋಡಿ, ಶ್ರೀಶೈಲ ವಾರಿ ಮಠ ಅಂತ. ಹಲ್ಲೆಗೊಳಗಾದ ವ್ಯಕ್ತಿ ಆಸ್ಪತ್ರೆಗೆ ಹೋಗಿ ಈಗ ಗಾಯಾಳುಗಳನ್ನ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ ಸ್ವಾಮೀಜಿ. ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಸ್ವಾಮೀಜಿಗಳು ಶಾಂತಿ ಕಾಪಾಡಬೇಕು ಅಂತ ಮನವಿ ಮಾಡ್ತಿದ್ದಾರೆ ಶ್ರೀಗಳು. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಮಾರಣಾಂತಿಕ ಹಲ್ಲೆ ಆಗಿರೋದು. 28 ವರ್ಷ ಅವ್ರಿಗೆ. ಶ್ರೀಶೈಲ ವಾರಿ ಮಠ ಅಂತ ಅವ್ರ ಹೆಸರು. ಮಾರಣಾಂತಿಕ ಹಲ್ಲೆ ಆಗಿರೋದು. ಅಲ್ಲಿ ಸ್ವಾಮೀಜಿಗಳಿರೋರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಸ್ವಾಮೀಜಿಗಳು. ದಯವಿಟ್ಟು ಶಾಂತಿ ಕಾಪಾಡಿ ಅಂತ ಮನವಿ ಮಾಡೋದು.
श्रीशैल क्षेत्र में आज जो दुर्घटना घटित हुई वह बहुत ही दुखद घटना है। दो लोगों के आपसी मतभेद बढ़ करके दो समुदायों में वह विवाद फैल गया और बढ़ गया। उससे दोनों ओर से ದೆಹಲಿಗೆ ಹೋಗೋಣ. ರಾಜ್ಯಸಭೆಯಲ್ಲಿ ಅವಧಿ ಮುಗಿದ ಸದಸ್ಯರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ. ಅಲ್ಲಿ 72 ಸದಸ್ಯರ ರಾಜ್ಯಸಭಾ ಅಧಿಕಾರಾವಧಿ ಪೂರ್ಣಗೊಂಡಿದೆ. ಲೈವ್ ಬರ್ತಾ ಇದೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನ್ಯೂಸ್ 18 ಕನ್ನಡದಲ್ಲಿ. ಆ ಎಲ್ಲ ಸದಸ್ಯರಿಗೆ ಈಗ ಬೀಳ್ಕೊಡುಗೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ರಾಜ್ಯಸಭಾ ಸದಸ್ಯರು 75 ಜನ ಇವತ್ತು ಅವರೆಲ್ಲರಿಗೂ ಕೂಡ ಸೆಂಡ್ ಆಫ್ ಬೀಳ್ಕೊಡುಗೆ. ರಾಜ್ಯಸಭಾ ಸದಸ್ಯರು 75 ಜನ ಇವತ್ತು ಬೀಳ್ಕೊಡುಗೆ ಅವರಿಗೆ ಅವರ ಅವಧಿ ಮುಗೀತು. ಸೊ ಹಾಗಾಗಿ ಅವರೆಲ್ಲರೂ ಕೂಡ ವೆಂಕಯ್ಯ ನಾಯ್ಡು ನೋಡ್ತಾ ಇದ್ರು ಉಪರಾಷ್ಟ್ರಪತಿಗಳು ಅವರೊಟ್ಟಿಗೆ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಹಾಗಾಗಿ ಬೀಳ್ಕೊಡುಗೆಯ ಸಮಾರಂಭದ ಒಂದಷ್ಟು ನೆನಪಾಗಿ ಒಂದಷ್ಟು ಫೋಟೋ ತೆಗೆಸ್ಕೊತಾ ಇದ್ದಾರೆ ಎಲ್ಲರೂ ಕೂಡ. ಅಲ್ಲಿ ಆ್ಯಕ್ಟರ್ ಕಮ್ ರಾಜ್ಯಸಭಾ ಮೆಂಬರ್ ಅವರೆಲ್ಲರೂ ಇದ್ದಾರೆ. ಅಲ್ಲಿ ಗಡ್ಡ ಬಿಟ್ಟಿದ್ದಾರೆ ರೈಟ್ ಸೈಡ್ ಅವರೆಲ್ಲರೂ ಕೂಡ. ಸೊ ಹಾಗಾಗಿ ಬೇರೆ ಬೇರೆ ರಂಗದಲ್ಲಿ ಸಾಧನೆ ಮಾಡಿರೋರಿಗೆ ರಾಜ್ಯಸಭೆಗೆ ಹೋಗೋದು. ಸೊ ಹಾಗಾಗಿ ಅಲ್ಲಿ ತುಂಬ ಜನ ಇದ್ದಾರೆ ಇನ್ಕ್ಲೂಡಿಂಗ್ ಕರ್ನಾಟಕ. ರಾಜ್ಯಸಭಾ ಸದಸ್ಯರು ಅವರೀಗ ಉಪರಾಷ್ಟ್ರಪತಿಗಳ ಜೊತೆ ಒಂದಷ್ಟು ಛಾಯಾಚಿತ್ರದ ಗಳಿಗೆಯಲ್ಲಿದ್ದಾರೆ. ಅದರ ದೃಶ್ಯ ನೋಡ್ತಾ ಇದ್ದೀರಿ. ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರು. ಅವಧಿ ಮುಗಿಸಿ 75 ಜನ ರಾಜ್ಯಸಭಾ ಸದಸ್ಯರು ಇದೀಗ ಫೋಟೋ ಸೆಷನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯುಗಾದಿ ಹಬ್ಬ ಅಂದರೆ ಹೊಸತೊಡಕು ಬಂತು. ಇಲ್ಲಿ ಇನ್ನೊಂದು ಕಡೆ ಹಲಾಲ್ ಬ್ಯಾನ್ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಆಗ್ತಾ ಇದೆ. ನೆನ್ನೆ ಬಸವನಗುಡಿಯಲ್ಲಿ ಮಾಡಿದ್ರು, ಇವತ್ತು ಜಯನಗರದಲ್ಲಿ ಅಭಿಯಾನ ಮಾಡ್ತಿದ್ದಾರೆ. ಚಿಕನ್ ಶಾಪ್ ಮನೆ ಮನೆಗೆ ತೆರಳಿ ಕರಪತ್ರವನ್ನು ಹಂಚಿಕೆ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಹೊಸತೊಡಕು ಬಂತು ಅಂದರೆ ನಾನ್ ವೆಜ್ ತಿನ್ನುವವರಿಗೆ, ಮಾಂಸಾಹಾರಿಗಳಿಗೆ ದೊಡ್ಡ ಹಬ್ಬನೇ ಅದು. ಆದರೆ ಈ ಸಂದರ್ಭದಲ್ಲಿ ಈ ಹಲಾಲ್ ಬ್ಯಾನ್ ಅಭಿಯಾನ ನಡೀತಾ ಇದೆ. ಹಲಾಲ್ ವಸ್ತು ಖರೀದಿ ಮಾಡಬೇಡಿ ಅಂತ ಹಿಂದೂ ಕಾರ್ಯಕರ್ತರು ಮನವಿ ಮಾಡ್ತಿದ್ದಾರೆ. ಯುಗಾದಿ ಟೈಮು ಮುಸ್ಲಿಮರಿಂದ ಮಾಂಸ ಖರೀದಿ ಮಾಡಬೇಡಿ. ಇವತ್ತು ಜಯನಗರದಲ್ಲಿ ಕಾರ್ಯಕರ್ತರು ಅಭಿಯಾನ ನಡೆಸ್ತಿದ್ದಾರೆ. ನೆನ್ನೆ ಬಸವನಗುಡಿಯಲ್ಲಿ ಮಾಡಿದ್ರು. ಮುಸಲ್ಮಾನರಿಂದ ಮಾಂಸ ಖರೀದಿ ಮಾಡದಂತೆ ಅಭಿಯಾನ ಮಾಡ್ತಿದ್ದಾರೆ. ನೀವು ನೋಡ್ತಿರುವಂಥ ಒಂದಷ್ಟು ದೃಶ್ಯ ಹಲಾಲ್ ಅಂತ ಇದ್ದದ್ದೆಲ್ಲ ಚೇಂಜ್ ಮಾಡಿಬಿಟ್ರು. ಈಗ ನಿನ್ನೆ ಬಸವನಗುಡಿಯಲ್ಲಿ ಕ್ಯಾಂಪೇನ್ ಮಾಡಿದ್ರು. ಎಲ್ಲ ಮನೆ ಮನೆಗೆ ಹೋಗಿ ಚಿಕನ್ ಶಾಪ್ಗಳಿಗೆ ಹೋಗಿ ಇವತ್ತು ಜಯನಗರದಲ್ಲಿ ಮಾಡ್ತಿದ್ದಾರೆ. 11 ಗಂಟೆಯಿಂದ ಜಯನಗರದಲ್ಲಿ ಜಟ್ಕಾ ಅಭಿಯಾನ, ಹಲಾಲ್ ವರ್ಸಸ್ ಜಟ್ಕಾ ಆಗಿರೋದ್ರಿಂದ ಜಟ್ಕಾ ಅಭಿಯಾನ ನಡೀತಾ ಇದೆ. ಹಲಾಲ್ ಬ್ಯಾನ್ ಅಭಿಯಾನ ನಡೀತಾ ಇದೆ. ಆ ಕಡೆಯಿಂದ ತೆಗಿಬೇಕು ಅವಾಗ ಕಣ. ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ ನೋಡಿ, ರಾತ್ರೋರಾತ್ರಿ ಆ ಬೋರ್ಡ್ಗಳ ಮೇಲೆಲ್ಲ ಹಲಾಲ್ ಅಂತ ಮೊದಲು ಅದನ್ನೇ ಬ್ರ್ಯಾಂಡ್ ಮಾಡಿ ಫೋಕಸ್ ಮಾಡಿ ಸೆಲ್ಲಿಂಗ್ ಪಾಯಿಂಟ್ ಇತ್ತು. ಈಗ ಅದಲ್ಲ, ಅದಿದ್ದರೆ ಪ್ರಾಬ್ಲಮ್ಮು. ಹಾಗಾಗಿ ರಾತ್ರೋರಾತ್ರಿ ಹಲಾಲ್ ತೆಗಿತಾ ಇದ್ದಾರೆ, ಹಲಾಲ್ ಪೇಂಟ್ ಹಾಕ್ತಿದ್ದಾರೆ, ಸ್ಟಿಕ್ಕರ್ ಹಾಕ್ತಿದ್ದಾರೆ. ಬಲಭಾಗದಲ್ಲಿ ಬಸವನಗುಡಿ ಭಾಗದಲ್ಲಿ ಪ್ರಶಾಂತ್ ಸಂಬರ್ಗಿ ಮತ್ತು ಇನ್ನಿತರರು ಅವ್ರ ಬಣ್ಣದವರೆಲ್ಲ ಹೋಗಿ ಕಾರ್ಯಕರ್ತರು ಹೋಗಿ ಎಲ್ಲ ಕಡೆ ಅರಿವು ಮೂಡಿಸುವಂಥ ಪ್ರಯತ್ನ ನಡೀತಾ ಇತ್ತು. ಇವತ್ತು ಜಯನಗರ ಭಾಗದಲ್ಲಿ ನಡೀತಾ ಇದೆ. ರಾಜ್ಯದಲ್ಲಿ ಹಲಾಲ್ ವರ್ಸಸ್ ಜಟ್ಕಾ ಕಟ್ ವಿವಾದ. ಹಲಾಲ್ ಬಗ್ಗೆ ಮುಸ್ಲಿಂ ಮುಖಂಡ ಸಿದ್ದಿಕ್ ಮುಂಟ್ಗೋಳಿ ಮಾಹಿತಿ ಕೊಟ್ಟಿದ್ದಾರೆ. ಹಲಾಲ್ ಅಂದರೆ ಕೇವಲ ಪ್ರಾಣಿ ವಧೆ ಮಾಡೋದಲ್ಲ ಅಂದರು ಅವರು. ಹಲಾಲ್ ಅಂದರೆ ಸರಿಯಾದ ಮಾದರಿಯಲ್ಲಿರುವುದು ಅನ್ನೋ ಅರ್ಥ ಅಂತಿದ್ದಾರೆ ಮುಸ್ಲಿಂ ಮುಖಂಡರು. ಬ್ರೇಕಿಂಗ್ ನ್ಯೂಸ್. ಮುಸ್ಲಿಂ ಮುಖಂಡ ಸಿದ್ದಿಕ್ ಮುಂಟ್ಗೋಳಿ
ಮಾಹಿತಿ ಕೊಟ್ಟಿದ್ದಾರೆ. ಹಲಾಲ್ ಅಂದರೆ ಕೇವಲ ಪ್ರಾಣಿ ವಧೆ ಮಾಡೋದಲ್ಲ, ಹಲಾಲ್ ಅಂದರೆ ಸರಿಯಾದ ಮಾದರಿಯಲ್ಲಿರುವುದು ಅನ್ನೋ ಅರ್ಥ. ಧರ್ಮಶಾಸ್ತ್ರದಂತೆ ಜೀವನ ರೂಪಿಸಿಕೊಳ್ಳುವುದೇ ಹಲಾಲ್. ಹಲಾಲ್ ಕೇವಲ ಮಾಂಸಾಹಾರಕ್ಕೆ ಸೀಮಿತಗೊಳಿಸಬೇಡಿ ಅದ್ರ ಮುಸ್ಲಿಂ ಮುಖಂಡರು. ಕದ್ದು ತಂದ ವಸ್ತುಗಳು ಹಲಾಲ್ ಅಲ್ಲ, ಬದಲಿಗೆ ಹರಾಮ್. ಸೂಕ್ತ ದಾರಿಯಲ್ಲಿ ವಸ್ತುಗಳನ್ನು ಪಡೆಯುವುದೇ ಹಲಾಲ್. ಪ್ರಾಣಿ ವಧೆ ವೇಳೆ ಹಲಾಲ್ ಮಾಡೋದು ಒಂದು ಪದ್ಧತಿ. ಹರಿತ ಚಾಕುವಿನಿಂದ ಕುತ್ತಿಗೆ ಕುಯ್ಯುವುದೇ ಹಲಾಲ್ ಕಟ್. ಹಲಾಲ್ ಕಟ್ ಮಾಡಿದ್ರೆ ರಕ್ತವೆಲ್ಲ ಹೊರಬರುತ್ತೆ. ರಕ್ತ ಹೊರಬಂದರೆ ಹೆಪ್ಪುಗಟ್ಟುವುದು ತಡೆಯಬಹುದು. ರಕ್ತ ಹೆಪ್ಪುಗಟ್ಟಿದ ಮಾಂಸ ಮನುಷ್ಯರು ತಿನ್ನಲು ಯೋಗ್ಯವಲ್ಲ. ಹಲಾಲ್ ಮಾಡುವಾಗ ಬಿಸ್ಮಿಲ್ಲಾ ಅಂತ ಹೇಳುತ್ತೇವೆ. ಮುಸ್ಲಿಂ ಮುಖಂಡ ಸಿದ್ದಿಕ್ ಮುಂಟುಗೋಳಿ ಹೇಳಿಕೆ ಕೊಟ್ಟಿದ್ದಾರೆ. ಹಲಾಲ್ ಅಂತ ಹೇಳ್ತಕ್ಕಂಥದ್ದು ಮಾಂಸಕ್ಕೆ ಸೀಮಿತ ಅಲ್ಲ. ಕದ್ದ ಮಾಂಸ ಹಲಾಲ್ ಅಲ್ಲ, ಹರಾಮ್. ಕೊಳ್ಳೆ ಹಡೆದು ತಂದ ಹಣದಿಂದ ಖರೀದಿ ಮಾಡಿದಂತಹ ಮಾಂಸ ಹರಾಮ್, ಹಲಾಲ್ ಆಗುವುದಿಲ್ಲ. ಅದೇ ರೀತಿ ಸತ್ತ ಪ್ರಾಣಿಯನ್ನ ಮಾಂಸ ಮಾಡಿ ತಿಂದರೆ ಅದು ಕೂಡ ಹಲಾಲ್ ಆಗುವುದಿಲ್ಲ. ಆ ಕೊಯ್ಯಬೇಕಾದ ಕ್ರಮದಲ್ಲಿ ಕೊಯ್ದಾಗ ಮಾತ್ರ ಆ ಮಾಂಸ ಹಲಾಲ್ ಆಗ್ತದೆ, ಸಮ್ಮತಾರ್ಹ ಆಗ್ತದೆ. ಚೂಪಾದ ಹರಿತವಾದ ಕತ್ತಿಯಿಂದ ಶ್ವಾಸನಾಳವನ್ನ ಕಟ್ ಮಾಡಬೇಕು ಮತ್ತು ರಕ್ತನಾಳವನ್ನು ಕೂಡ. ರಕ್ತನಾಳವನ್ನು ಯಾಕೆ ಕಟ್ ಮಾಡುವ ಅಂತ ಹೇಳಿದರೆ, ಇಲ್ಲದಿದ್ದರೆ ಹೇಗಾದರೂ ಅದನ್ನು ಕೊಂದು ಬಿಟ್ಟರೆ ಅಲ್ಲಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ. ಹೆಪ್ಪುಗಟ್ಟಿದ ರಕ್ತ ಮಾಂಸದ ಜೊತೆ ಬೆರೆತು ನಮ್ಮ ದೇಹವನ್ನು ಸೇರಿದರೆ ದೇಹಕ್ಕೆ ಅದರಿಂದ ಬಹಳ ಹಾನಿ ಇದೆ. ಮುಸಲ್ಮಾನರ ಸಂಸ್ಕೃತಿಯ ವಿರುದ್ಧ, ಮುಸಲ್ಮಾನರ ವ್ಯಾಪಾರದ ಬಗ್ಗೆ, ಮುಸಲ್ಮಾನರ ಬಗ್ಗೆ ಒಟ್ಟಿನಲ್ಲಿ ಒಂದು ಕೆಟ್ಟ ಭಾವನೆಗಳನ್ನ ಬಿಂಬಿಸುವುದಕ್ಕಾಗಿ ಒಂದು ಅಸಹನೆ, ಕೆಲವು ದುಷ್ಟ ಕೋಪವಾದಿ ಶಕ್ತಿಗಳು ಏನು ಹರಡುವಂತ ಒಂದು ಅಸಹನೆ ಮಾತ್ರ. ಇದಕ್ಕೆ ಪ್ರಜ್ಞಾವಂತ ಭಾರತೀಯರು ಯಾರು ಕೂಡ ಬಲಿಯಾಗುವ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.